ಇದು ನನಗೆ ಒಂದು ರೀತಿ ಸರ್ಪ್ರೈಸಿಂಗ್ ಮತ್ತು ಶಾಕಿಂಗ್ ಆಗಿತ್ತು. ಬೇಜಾರಾಯಿತು ಗಿಡಗಳನ್ನ ಕಿತ್ತಾಕಿದ್ದು. ಇದು ನನಗೆ ಒಂದು ರೀತಿ ಸರ್ಪ್ರೈಸಿಂಗ್ ಮತ್ತು ಶಾಕಿಂಗ್ ಆಗಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಎಷ್ಟು ಪ್ರೀತಿಯಿಂದ ಬೆಳೆಸಿರೋವಂಥ ನನ್ನ ಗಿಡಗಳನ್ನು ಈ ರೀತಿ ಕಿತ್ತು ಹಾಕ್ತಾರೆ ಅಂತ. ಕಂಪ್ಲೀಟ್ ಮುಂದೆ ಇರೋವಂಥ ಗಾರ್ಡನ್ ಗಿಡಗಳಿಂದ ತುಂಬಿತ್ತು. ಎಷ್ಟು ಚೆನ್ನಾಗಿ ಹಸಿರಾಗಿತ್ತು, ಇವತ್ತು ಕಂಪ್ಲೀಟ್ ವ್ಯಾನಿಷ್ ಆಗೋಯಿತು. ಮುಂದೆ ಇದ್ದಿದ್ದು ಗಾರ್ಡನ್ ನೋಡಿ ಹೇಗಾಗಿದೆ ಅಂತ. ಫ್ರಂಟ್ ಗೇಟ್ ಏನಿದೆ, ಇಲ್ಲಿ ಗೇಟ್ ಇದೆ, ಗೇಟ್ವರೆಗೂ ಕಿತ್ತು ಹಾಕಿದ್ದಾರೆ. ಸ್ವಲ್ಪ ಪಾಟ್ಸ್ ಮಾತ್ರ ನಾನು ಇಲ್ಲೇ ಹತ್ತಿರ ಇಟ್ಕೊಂಡೆ ಅಷ್ಟೇ. ಬಿಟ್ಟರೆ ಫ್ರಂಟ್ ಗಾರ್ಡನ್ ಇದ್ದಿದ್ದು ಅಷ್ಟು ಗಿಡ, ಎಷ್ಟು ಪ್ರೀತಿಯಿಂದ ಬೆಳೆಸಿದ ಗಿಡಗಳೆಲ್ಲ ಹೊರಟೋಯ್ತು. ಮುಂದೆ ಗಾರ್ಡನ್ ಕಿತ್ತಾಕಬೇಕಾದ್ರೆ ಅದೆಷ್ಟು ಬೇಜಾರಾಗ್ತಿತ್ತು. ಎಷ್ಟು ಪ್ರೀತಿಯಿಂದ ಗಿಡಗಳನ್ನೆಲ್ಲ ಬೆಳೆಸಿದ್ವಿ. ಇವತ್ತು ಸಂಜೆ 4:30-5 ಗಂಟೆ ಅಷ್ಟೊತ್ತಿಗೆ ಕಿತ್ತಾಕ್ತಾ ಇದ್ರೆ ನಿಜ ಇದೆಷ್ಟು ಬೇಜಾರಾಗ್ತಾ ಇತ್ತು. ಎಲ್ಲ ಈಗಷ್ಟೇ ಚೆನ್ನಾಗಿ ಚಿಗುರ್ತಾ ಇತ್ತು. ರೀಸೆಂಟಾಗೆಲ್ಲ ಕಟ್ ಮಾಡಿದ್ವಿ ಫ್ರಂಟ್ ಗಾರ್ಡನ್ ಚೆನ್ನಾಗಿ ಬೆಳೆಯುತ್ತೆ ಮಳೆಗಾಲದಲ್ಲಿ ಅಂತ. ಎಲ್ಲ ಮೆಡಿಸಿನ್ ಪ್ರಾಪರ್ಟಿ ಇರೋವಂಥ ಗಿಡಗಳನ್ನ ಹಾಕಿದ್ದು ತುಂಬ ಚೆನ್ನಾಗಿತ್ತು, ಎಷ್ಟು ಗ್ರೀನ್ ಆಗಿತ್ತು. ಈಗ ವಿಂಡೋ ಹತ್ರ ಬಂದ ಸಾಕು ಇನ್ನೊಂಥರ ಖಾಲಿ ಖಾಲಿ ಕಾಣಿಸುತ್ತೆ. ಮುಂದೆ ಸ್ವಲ್ಪ ಉಳಿದಿರೋವಂಥ ಪಾಟ್ಸ್ನ ಮುಂದೆ ಇಟ್ಕೊಂಡಿದ್ದೀನಿ. ಅದನ್ನು ನಾಳೆ ಎತ್ಬಿಡಿ ಅಂತ ಹೇಳ್ತಾರೆ. ಎತ್ಬಿಟ್ಟು ಎಲ್ಲಿ ಇಟ್ಕೊಳ್ಳೋದು, ಎಲ್ಲ ದೊಡ್ಡ ದೊಡ್ಡ ಪಾಟ್, ಅರೆಕಾ ಪಾಮ್ದು ಮತ್ತು ಸುಮಾರೆಲ್ಲ ಶೋ ಪ್ಲ್ಯಾಂಟ್ಸೇ ಇದ್ದಿದ್ದು, ಯಾವುದೋ ಹೂ ಬಿಡೋ ಅಂಥದ್ದೆಲ್ಲ. ಈಗ ಅದನ್ನು ಎಲ್ಲ ಎತ್ತಿ ಅಂತ ಹೇಳ್ತಾರೆ. ನಮಗೆ ಎಲ್ಲಿ ಎತ್ತಿಟ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ. ಇಡೋದಕ್ಕೆ ಜಾಗನೂ ಇಲ್ಲ, ಹೊರಗಡೆನೂ ಜಾಗ ಇಲ್ಲ, ಮನೆ ಒಳಗೂ ಅಷ್ಟೊಂದು ಪಾಟ್ಸ್ ಇಡೋಕ್ಕಾಗಲ್ಲ. ಅಂದರೆ ಗೇಟ್ ಒಳಗಡೆ ಅಥವಾ ಮೇಲ್ಗಡೆಗಾಗಲಿ ಎತ್ಕೊಂಡು ಹೋಗೋಲ್ಲ. ಎಲ್ಲ ದೊಡ್ಡ ದೊಡ್ಡ ಪಾಟ್ ಬಕೆಟಲ್ಲೇ ಹಾಕಿದ್ದು. ಸೊ ನಾಳೆ ಬಂದು ಇದನ್ನೆಲ್ಲ ಎತ್ಕೊಂಡು ಏನು ತೊಗೊಂಡು ಹೊರಟೋಗ್ತಾರೆ, ಇಲ್ಲಾಂದರೆ ಎತ್ತಿಟ್ಕೊಳ್ಳಿ ಅಂತಿದ್ದಾರೆ. ಗೊತ್ತಿಲ್ಲ, ನಾನು ಅದೇ ಹೇಳ್ತೀನಿ, ಬೇಡ ಅದಷ್ಟು ಬಿಟ್ಬಿಡಿ ನೀವು, ಅದು ಬಿಟ್ಬಿಟ್ಟು ಮುಂದಕ್ಕೆ ಏನಾದ್ರು ಕೆಲಸ ಮಾಡ್ಕೊಳ್ಳಿ ಅಂತ. ಗೇಟಿಂದ ಒಂದು 2-3 ಸ್ಟೆಪ್ ಇಡೋಷ್ಟು ಮಾತ್ರ ಜಾಗ ಬಿಟ್ಟು ಪೂರ್ತಿ ರೋಡ್ ಕಿತ್ತಾಕ್ತಿದ್ದಾರೆ. ಮೊನ್ನೆ ಎಲ್ಲ ಚರಂಡಿ ರಿಪೇರಿ ಎಲ್ಲ ನಡೀತಾ ಇದೆ. ಚರಂಡಿನೂ ಓಪನ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಮುಂದೆನೂ ಕಿತ್ತಾಕ್ಬಿಟ್ಟಿದ್ದಾರೆ. ಮುಂದೆ ರಂಗೋಲಿ ಹಾಕೋಕ್ಕೂ ಜಾಗ ಇಲ್ಲ. ರಂಗೋಲಿ ಹೋದ್ರೆ ಹೋಗ್ಲಿ, ಓಡಾಡೋಕ್ಕೂ ಜಾಗ ಆಗ್ತಿಲ್ಲ. ಆ ಥರ ಆಗಿದೆ. ಬೇಜಾರಾಯಿತು ಗಿಡಗಳನ್ನ ಕಿತ್ತಾಕಿದ್ದು. ಅದನ್ನು ನಾವು ನೆಲಕ್ಕೆ ಹಾಕಿದ್ರಿಂದ ಬೇರೆ ಪಾಟಲ್ಲೂ ಹಾಕೊಳ್ಳೋಕ್ಕಾಗಲ್ಲ. ಎಲ್ಲ ದೊಡ್ಡ ದೊಡ್ಡ ಗಿಡಗಳು. ಸಿಮೆಂಟ್ ರೋಡ್ ಏನೋ ಮಾಡ್ತಾರಂತೆ, ಅದಕ್ಕೋಸ್ಕರ ಇದನ್ನೆಲ್ಲ ಕಿತ್ತಾಕಿದ್ದಾರೆ. ರೋಡ್ ಆದ್ಮೇಲೆ ಸ್ವಲ್ಪ ಧೂಳು ಕಮ್ಮಿ ಆಗುತ್ತೆ, ಬಟ್ ಗಿಡಗಳು ಹೋಯ್ತು ಅಂದ್ರೆ ಅದೊಂದೇ ಬೇಜಾರು. ಚಿನ್ನಿಮಪ್ಪಿನ ಅದರಲ್ಲಿ 2ರಲ್ಲಿ ಯಾವುದು ಹುಡಿಸೋಣ ಅಂತ ನೋಡೋಣ ಅಂತ ತಗೊಂಬಂದೆ ನಾನು. ಅದ್ರ ಬಾರ್ಡರ್ ನೋಡು, ಇದ್ರ ಬಾರ್ಡರ್ ನೋಡು ಹೇಗೆ. ಓಕೆ, ಇದು ಸ್ವಲ್ಪ ಸ್ಟಿಫ್ ಆಗಿದೆಯಲ್ಲ, ಸ್ವಲ್ಪ ಉಡ್ಸೋದು ಕಷ್ಟ ಆಗೋದು. ಅದು ಸ್ವಲ್ಪ ಸ್ಮೂತ್ ಆಗಿದೆ, ಉಡ್ಸೋದು ಈಸಿ ಆಗೋದು. ಯಾವ್ದು ಚೆನ್ನಾಗಿದೆ ನೋಡ್ಕೊಂಡು ಒಂದ್ಸತಿ ಟ್ರೈ ಮಾಡೋಣ ಅಷ್ಟೇ. ಚೆನ್ನಾಗಿದೆ, ಬೆಂಡ್ ಮಾಡಬೇಕು. ನಾನು ಇಲ್ಲೇ ಹಾಕಿದ್ದೀನಿ ನೋಡಿ, ಈ ಕಡೆ ಬೇಕಾದ್ರೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೋದು. ಲಾಸ್ಟ್ ಟೈಮ್ ಮಫಿನ ಇನ್ನೊಬ್ಬ ಇದ್ದ, ಅಮ್ಮಮ್ಮ ತಾತ ತೋರಣ ಕಟ್ಬೇಕಾದ್ರೆ ಬಂದು ಅವನು ಕಟ್ತಾ ಇದ್ದ. ನೋಡು ಲೈಟ್ ಅಲ್ಲಿ ಮಫಿನ್. ಮಿಡ್ ನೈಟ್ ಕ್ರೇವಿಂಗ್. ಹರ್ಷಿತ್ ಓದ್ತಾ ಇದ್ದ, ಪ್ರಿಯ ಪೂಜೆಗೆಲ್ಲ ನಾಳೆಗೆ ಇದನ್ನೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ಇದ್ಲು.
ಕ್ರೇವಿಂಗ್ ಆಯಿತು ಅಂದ ಕೂಡಲೇ ಇಬ್ಬರು ಮಕ್ಕಳು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದಾರೆ. ಏನು ಹೇಳ್ತಾರೆ, ವಾಫಲ್ಸ್. ನಾವು ರೆಗ್ಯುಲರ್ ಕಸ್ಟಮರ್ ವಾಫಲ್ ವೆಜ್ಜಿನ ವಾಫಲ್. ಅದಕ್ಕೆ ನಾನು ಕಾಲ್ ಮಾಡ್ತೇನೆ, ಬಟ್ ಟ್ರೈ ಮಾಡಿ ಇವಾಗ ಫುಲ್ ಸರ್ವರ್ ಹೇಳ್ಬಿಡ್ತಿದ್ದೆ, ಕ್ಲೋಸಿಂಗ್ ಟೈಮ್ ಅಂತ ಅಂದ್ಬಿಟ್ಟು ಕಳಿಸ್ದೆ. ಸರ್ ಕಾಲ್ ಮಾಡ್ತೀನಿ 10 ನಿಮಿಷ ಅಂತ ಅಂದ, ಅರ್ಧ ಗಂಟೆ ಆಯಿತು. ಕಾಲ್ ಮಾಡೋವರೆಗೂ ನಮಗೆ ಫ್ರೀ ಇದೆ, ಆಮೇಲೆ ದುಡ್ಡು ಕೊಡೋದು. ಹೋಗ್ಲಿ ಅಂತ ಹಬ್ಬಕ್ಕೆ ಫ್ರೀ ಕೊಟ್ಬಿಡ್ತೀರಪ್ಪ. ನೀನು ವಿಶ್ ಮಾಡಿ ಓಕೆ ಹ್ಯಾಪಿ ವರಮಹಾಲಕ್ಷ್ಮಿ. ಇನ್ಸ್ಟೆಂಟ್ ಮೆಹಂದಿ ನಾನು ಯಾವಾಗಲೂ ಅಷ್ಟೇ ಹೀಗೆ ಮಾಡ್ಕೋತೀನಿ. ಮೆಹಂದಿ ಅಂತಂದರೆ ಗೋರಂಟಿ ಎಲ್ಲ ಹಾಕ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡೋಷ್ಟು ಟೈಮ್ ಇಲ್ಲ, ಅಥವಾ ಇನ್ಸ್ಟೆಂಟಾಗಿ ಮೆಹಂದಿ ಹಾಕೋಬೇಕು ಅಂತಂದಾಗ ಈ ಟ್ರಿಕ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಬ್ಬದ ದಿನವೇ ನಾನು ಇದನ್ನು ಬೆಳಗ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. 3 ಸ್ಪೂನಷ್ಟು ಟೀ ಪುಡಿ, 3 ಸ್ಪೂನಷ್ಟು ಸಕ್ಕರೆ ಹಾಕಿ ಒಂದು ಯಾವುದಾದ್ರು ಹಳೆ ಪಾತ್ರೆ ಅಥವಾ ಬಾಕ್ಸಲ್ಲಿ ಈ ರೀತಿ ಹರಡ್ಬಿಟ್ಟು ಮಧ್ಯದಲ್ಲೊಂದು ಬೌಲ್ ಇಟ್ಟರೆ ಅದರ ನೀರು ಕಲೆಕ್ಟ್ ಆಗಿರುತ್ತೆ. ಆ ನೀರಿಗೆ ಸ್ವಲ್ಪ ಕುಂಕುಮ ಮಿಕ್ಸ್ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಮೆಹಂದಿ ರೆಡಿ ಆಗುತ್ತೆ. ಇದೊಂದು 5 ನಿಮಿಷಕ್ಕೆ ನಮಗೆ ಮೆಹಂದಿ ಕಲರ್ ಕೂಡ ಆಗೋಗುತ್ತೆ. ಆನಂತರ ನಾವು ಮಾಮೂಲಿಯಾಗಿ ಕೆಲಸ ಮಾಡ್ಕೋಬೋದು. ಹಾಗೆ ಇವತ್ತು ಬೆಳಗ್ಗೆನೆ ದೇವ್ರ ನೈವೇದ್ಯಕ್ಕೂ ಕೂಡ ಎಲ್ಲ ತಿಂಡಿಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೇಮ್ ಟೈಮಲ್ಲಿ ಅಡುಗೆನೂ ಮಾಡ್ಕೋತಾ ತಿಂಡಿಗಳನ್ನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕರೆದಿರುವಂಥ ತಿಂಡಿಗಳು ಅಂದರೆ ಮುರುಕು ಮತ್ತು ಕರ್ಜಿಕಾಯಿ, ಕಜ್ಜಾಯ, ಇದೆಲ್ಲ ನಮ್ಮ ಹತ್ರ ಸಿಗುವಂಥ ಪ್ರಾಡಕ್ಟ್ನ ನಾನಿಲ್ಲಿ ಉಪಯೋಗಿಸಿ ತೋರಿಸ್ತಾ ಇದ್ದೀನಿ. ಕಜ್ಜಾಯ ಪಾಕ ಸುಮಾರು ಜನ ಹಬ್ಬಕ್ಕೆ ತೊಗೊಂಡಿದ್ರು. ಹಾಗೆ ಚಕ್ಲಿ ಹಿಟ್ಟು ಮತ್ತು ಬಜ್ಜಿ ಬೋಂಡ ಮಿಕ್ಸ್ ಇದನ್ನೇ ಉಪಯೋಗಿಸ್ಕೊಂಡು ಇವತ್ತಿನ ಹಬ್ಬಕ್ಕೆ ಇನ್ನು ಊಟಕ್ಕೆ ಕೂಡ ಪ್ರಿಪೇರ್ ಮಾಡ್ತಾ ಇದ್ವಿ. Ashru also is matching with us. ನಾನಿಲ್ವಲ್ಲ ಅಂತ ದುಪ್ಪಟ್ಟ ಸುತ್ಕೊಂಡ್ಬಿಟ್ಟಿದ್ದೆ. ಅಡುಗೆ ಮಾಡ್ತಾ ಇದೀವಿ. ಪ್ರಿಯಾ ಬಜ್ಜಿ ಮಾಡ್ತಾಳೆ, ನಾನು ಹೋಳಿಗೆ ಮಾಡ್ತಾ ಇದೀನಿ. ಶಕೆ ಆಗ್ತಿದ್ದೀನಿ ಅಲ್ವಾ? ಹೌದು. ಅದಕ್ಕೆ ಸದ್ಯಕ್ಕೆ ಡ್ರೆಸ್ ಹಾಕೊಂಡಿದೀವಿ. ಸಾಯಂಕಾಲ ಸಾರಿ ಹಾಕೊಂಡು ಪೂಜೆ ಮಾಡ್ತೀವಿ. ಇವಾಗ ಟೈಮ್ ಚೆನ್ನಾಗಿಲ್ಲ ಅಂದ್ರು ಮಮ್ಮಿ, ಅದಕ್ಕೆ ಸಾಯಂಕಾಲ ಅಂದ್ರೆ ಅವಕಾಲ ಅನ್ಕೊಳ್ಳಿ. ಹೆಂಗ್ ಕಾಣಿಸ್ತಿದೆ ಇಬ್ಬರದು ಸೇಮ್ ಟ್ವಿನಿಂಗ್ ಮಮ್ಮಿ ಡಾಟರ್ ಟ್ವಿನಿಂಗ್. ನಮ್ಮನೇಲಿ ಇವತ್ತು ಹಬ್ಬ ಗ್ರ್ಯಾಂಡ್. ಪ್ರಿಯ ಬಂದಿರೋದಕ್ಕೆ ಅಡಿಗೆ ರೆಡಿ ಆಗ್ತಿದೆ. ಬೋಂಡ, ಬಜ್ಜಿ, ಹೋಳಿಗೆ, ಪಲ್ಯ, ಚಿತ್ರಾನ್ನ, ಸಾರು. ಇಲ್ಲಿ ಹೋಳಿಗೆ ರೆಡಿ ಆಗ್ತಿದೆ. ಇದು ಸಾಂಬಾರ್, ಇದು ಕ್ಯಾಬೇಜ್ ಪಲ್ಯ, ಇದು ಬೀನ್ಸ್ ಕ್ಯಾರೆಟ್ ಪಲ್ಯ. ಹತ್ರ ಬಾ. ಬೀನ್ಸ್ ಕ್ಯಾರೆಟ್ ಪಲ್ಯ. ಆಮೇಲೆ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಇದೆ. ಆಮೇಲೆ ಹೋಳಿಗೆ ರೆಡಿ ಮಾಡ್ತಾ ಇದೀನಿ. ಬಜ್ಜಿ. ಆಮೇಲೆ ಇಲ್ಲಿ ಚಿತ್ರಾನ್ನ. ನಿನ್ನೆಯಿಂದ ಪ್ರಿಯಾನ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದು. ನಾನು ಅಡುಗೆ ಮನೆ ಕೆಲಸ ನೋಡ್ಕೋತಾ ಇದ್ದೆ, ಕ್ಲೀನಿಂಗ್ ಕೆಲಸ ನೋಡ್ಕೋತಾ ಇದ್ದೆ. ಪ್ರಿಯಾ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದು. ಈ ಸತಿ ಲಕ್ಷ್ಮಿಗೆ ಎಷ್ಟು ಪುಟ್ಟದಾಗಿ ಕೂಸಿದ್ವಿ. ಪುಟಾಣಿ ಕ್ಯೂಟ್ ಪರ್ಫೆಕ್ಟ್ ಆಗಿ ಬಂದಿದೆ. ಹೆಂಗ ಅನ್ಸ್ತು ಇವತ್ತು? ಚೆನ್ನಾಗಿತ್ತು. ಈ ಸತಿ ಸ್ಯಾರಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಉಡ್ಸಿದೀವಿ. ಎಲ್ಲಾನು ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ನೋಡ್ಕೊಂಡ್ ಬನ್ನಿ ಒಂದ್ಸತಿ. ಈ ಸತಿ ಪುಟ್ಟಲಕ್ಷ್ಮಿ ನಮ್ಮ ಈ ಪುಟ್ಟಲಕ್ಷ್ಮಿ ಕೂರಿಸಿರೋದು. ಲಕ್ಷ್ಮಿ ತಾನೇ ದುಡ್ಡು ಕೊಡು. ಆಕ್ಚುಲಿ ಇವತ್ತು ಪೌರ್ಣಮಿ ಇರೋದ್ರಿಂದ ನಿಧಾನಕ್ಕೆ ಪ್ರಿಪೇರ್ ಮಾಡ್ಕೊಂಡ್ವಿ. ಸಾಯಂಕಾಲಕ್ಕೆ ಮತ್ತೆ ಒಳ್ಳೆ ಟೈಮಿಗೆ 5 ಗಂಟೆಯಿಂದ 5:30 ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಬೇಕು, ಇಲ್ಲ ಮಧ್ಯಾಹ್ನ 12-12:15 ಒಳಗಡೆ ಪೂಜೆ ಮಾಡಬೇಕಾಗಿತ್ತು. ಇಲ್ಲಾಂದರೆ ಸಂಜೆ 5-5:30 ಒಳಗಡೆ ಪೂಜೆ ಮಾಡಬೇಕು. ಸೊ ಇವಾಗ ಟೈಮ್ ಅಡುಗೆ ಕೆಲಸ, ಕ್ಲೀನಿಂಗು ಮತ್ತು ಪ್ರಿಪ್ರೇಷನ್ ಎಲ್ಲ ಇವತ್ತೇ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ದರಿಂದ ಸಂಜೆ ಪೂಜೆ ಆರಾಮಾಗಿ ನಿಧಾನಕ್ಕೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು. ಗಡಿಬಿಡಿ ಮಾಡ್ಕೊಂಡು ಮಾಡೋಕ್ಕಿಂತ ನೆಮ್ಮದಿಯಾಗಿ ಮಾಡೋಣ ಅಂತ.
ಪ್ರತಿ ವರ್ಷ ಮಧ್ಯಾಹ್ನ ಅಥವಾ ಬೆಳಗ್ಗೆನೆ ಪೂಜೆ ಆಗ್ತಿತ್ತು. ಆದರೆ ಇವತ್ತು ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಒಂದು ಹೊರಗಡೆ ಓಡಾಡೋಕ್ಕೆ ದಾರಿ ಇರಲಿಲ್ಲ. ನಾವು ರಾತ್ರಿ 10 ಗಂಟೆಗೆ ಹೋಗಿ ಎಲ್ಲ ಏನು ಬಾಳೆಕಂದು ಅದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಆನಂತರ ಈಗ ಹೊಸದಾಗಿ ಬಿಸ್ನೆಸ್ ಕೂಡ ಮಾಡ್ತಿರೋದ್ರಿಂದ ಅಲ್ಲಿಗೂ ಕೂಡ ಪ್ರಿಪ್ರೇಷನ್ ಮಾಡೋದಿತ್ತು. ಸೊ ಅಟ್ ಅ ಟೈಮಲ್ಲಿ ಈ ಕಡೆ ಬಿಸ್ನೆಸ್ದು ಮತ್ತು ಮನೆದು ಎರಡೂ ಕೂಡ ಮಾಡ್ತಿದ್ರಿಂದ ಆರಾಮಾಗಿ ಪೂಜೆ ಮಾಡೋಣ. ಜೊತೆಗೆ ತಮ್ಮನ ಫ್ಯಾಮಿಲಿಯವ್ರಿಗೂ ಕೂಡ ಬರೋಕ್ಕೆ ಹೇಳಿದ್ದೆ. ಅವರು ಬೇರೆ ಕಡೆ ಎಲ್ಲ ಏನೋ ಕರೆದಿದ್ರು, ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿ ಸಂಜೆ ಬರ್ತೀವಿ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ಅವ್ರನ್ನೂ ವೆಯ್ಟ್ ಮಾಡಿ ಸಂಜೆ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋಣ ಅಂತ ಹೇಳಿ ಸಂಜೆ 5:30 ಮೇಲೆ ಪೂಜೆ ಮಾಡ್ತಾ ಇದ್ವಿ. ನಂತರ ನಾನು ಅವತ್ತಿನ ದಿನ ಕದಲಿಸಕ್ಕೆ ಹೋಗಲಿಲ್ಲ. ಶನಿವಾರದ ಸಾಯಂಕಾಲ ದೇವರನ್ನ ಕದಲಿಸಿದ್ದು. ಸೊ ಪ್ರತಿ ವರ್ಷ ಒಂದೇ ದಿನಕ್ಕೆ ನಾನು ಕದಲಿಸ್ಬಿಡ್ತಾ ಇದ್ದೆ. ಇವತ್ತು ಪ್ರಿಯಾನೂ ಇದ್ದಿದ್ರಿಂದ ಪ್ರಿಯಾ ಹೇಳ್ತಾ ಇದ್ಲು 3 ದಿನ ಇಡೋಣ ಅಮ್ಮ, ಭಾನುವಾರ ತೆಗಿಯೋಣ ಅಂತ. ಬಟ್ ಮಫಿನ್ ಇರ್ತಿದ್ನಲ್ಲ, ಅವನು ತುಂಬ ತೀಟೆ ಮಾಡ್ತಿದ್ದ, ಅವನ್ನ ಹಿಡಿಯೋದು ಕೂಡ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಶನಿವಾರ ಸಾಯಂಕಾಲ ಕದಲಿಸಿದ್ವಿ. ಸೊ ಈ ಥರ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಈ ಸರ್ತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು, ನೆಮ್ಮದಿಯಿಂದ ಪೂಜೆ ಮಾಡಿದ್ವಿ. ಜೊತೆಗೆ ಮಕ್ಕಳ ಜೊತೆಗೆಲ್ಲ ಒಟ್ಟಿಗೆ ಸೇರಿ ನಾವು ಪೂಜೆ ಮಾಡಿ ತುಂಬ ಖುಷಿ ಕೊಡ್ತು. ಸೊ ಪಾಪು ಊಟ ಮಾಡಲಿಲ್ಲ. ಆಮೇಲೆ ಗುರ್ಪ್ರೀತ್ ಸ್ವಲ್ಪ ತಿಂದ ಹೊರಗಡೆ ಬೇರೆ ಬೇರೆ ಫ್ರೆಂಡ್ಸ್ ಮನೆಗೆಲ್ಲ ವಿಸಿಟ್ ಮಾಡಿದ್ರು. ಶ್ವೇತಾ ಮತ್ತು ರಂಗನಾಥ ಇಬ್ಬರು ಊಟ ಆದ್ಮೇಲೆ ಕುಂಕುಮ ತಗೊಂಡು ಸಂಜೆ ಸ್ವಲ್ಪ ಹೊತ್ತೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ನಂತರ ಸಂಜೆ ಮೇಲೆ ಅವ್ರು ಹೊರಟರು. ಅವ್ರು ಹೊರಟ ಮೇಲೆ ಪ್ರಿಯಾ ಅವಳ ಫ್ರೆಂಡ್ಸ್ ಮನೆಗೂ ಕೂಡ ಕುಂಕುಮಕ್ಕೆ ಹೋಗೋದಿತ್ತು. ಸುಮಾರು ವರ್ಷದ ನಂತರ ಮತ್ತೆ ಅವ್ರನ್ನೆಲ್ಲ ಮೀಟ್ ಮಾಡ್ತಿರೋದ್ರಿಂದ ಫ್ರೆಂಡ್ಸ್ ಮನೆಗೂ ಕುಂಕುಮಕ್ಕೆ ಹೋಗಿ ಮತ್ತೆ ಅವಳು ವಾಪಸ್ ಬಂದಿದ್ದೆ ತುಂಬ ಲೇಟ್ ಆಗಿತ್ತು. ಈಗ ತಾನೇ ಸಾಯಂಕಾಲ ಪೂಜೆ ಆಯಿತು, ದೇವ್ರನ್ನ ಕದಲಿಸಿದ್ದಾಯಿತು. ಇವತ್ತು ರಾಖಿ ಹಬ್ಬನೂ ಇರೋದ್ರಿಂದ ನೀವು ರಾಖಿ ಕಟ್ತಿದ್ದೀರಾ? ನೀನ್ ಕೊಡ್ತಿದ್ಯಾ? ಪ್ರಿಪೇರ್ ಮಾಡ್ಕೊಂಡಿಲ್ಲ. ಒಂದು ವಾರದ ಮುಂಚೆನೆ ಹೇಳಿದೀನಿ ರಾಖಿ ಹಬ್ಬ. ಜಸ್ಟ್ ಫಾರ್ ದ ಸೇಕ್ ಆಫ್ ಕೊಡ್ಬೇಕು ಅಂತ ಜಸ್ಟ್ ಗಿವ್. ಇಲ್ಲ ಒರಿಜಿನಲ್ ಗಿಫ್ಟ್ ಆನ್ ದ ವೇ, ಸೊ ಅದಕ್ಕೆ ಲೇಟ್ ಆಗುತ್ತೆ. ಏನ್ ಕೊಟ್ರು ಓಕೆ. 2 ವರ್ಷದ್ದು ಸೇರ್ಸ್ ಕೊಡ್ಬೇಕು. 3 ವರ್ಷದ್ದು 2023, 2024 and ಈ ಸತ್ತು. Your gift is on the way. Okay. For the Rakhi Singh. Thank you. Next plan. Supram so. ವರಮಹಾಲಕ್ಷ್ಮಿ ಹಬ್ಬ ಆಯ್ತು, ರಾಖಿ ಹಬ್ಬ ಆಯ್ತು. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಬ್ರೇಕ್ ತಗೊಳಕ್ಕಂತೂ ಆಗ್ತಾ ಇಲ್ಲ. ಸೊ ಇವಾಗ ಹೆಂಗೋ ಹಬ್ಬಕ್ಕೆ ಅಂತ ನಾವು ಅಂದ್ರೆ ಇವತ್ತು ನಾಳೆ ಆರ್ಡರ್ಸ್ ತಗೋತಾ ಇಲ್ಲ, ಮತ್ತೆ ಮಂಡೆಯಿಂದ ಮಾಮೂಲಿ ಕೆಲಸ ಅಂತ ಇವತ್ತೇ ಮೂವಿಗೂ ಹೋಗಿ ಬರೋಣ, ಸ್ವಲ್ಪ ರಿಫ್ರೆಶ್ಮೆಂಟ್ ಇರೋಣ. ಯಾವ್ದು ಶಿನಿ? ಸುಪ್ರಮ್ ಸೋ. ಕಾಂತಾರ ನೋಡಕ್ ಬಂದಿದ್ದು, ಅದಾದ್ಮೇಲೆ ಇವಾಗ ಬಂದಿದ್ದು. ಸುಮಾರು 3-4 ವರ್ಷ ಆಗೋಯ್ತು ಮೂವಿ ನೋಡಿ. ರಮೇಶಣ್ಣನ ಅತ್ತೆ ತೀರಿ ಹೋದ್ರಂತೆ. ಥ್ಯಾಂಕ್ ಯು. ರಕ್ಷಾಬಂಧನ್ ದಿನ ಆರ್ಡರ್ ಮಾಡಿದ್ದೆ, ಬಟ್ ಸರಿ ಮುಂಚೆನೇ ಆರ್ಡರ್ ಮಾಡಿದೆ, ಬಟ್ ಡಿಲೇ ಆಗೋಯ್ತು. ಸೊ ರಕ್ಷಾಬಂಧನ್ ನೆನ್ನೆ ಆಯ್ತು, ಇವತ್ತು ಬಂದ್ಬಿಟ್ಟಿದೆ. What is this? Oh, I guess I know. ಮೇಲೇನಮ್ಮ ನೀವು ಹೇಳಿದ್ದು? ನಾನು ಹೇಳಿಲ್ಲಲ್ಲ, ಸುಮ್ಮನೆ ಹಂಗೆ ಹೇಳಿದ್ದು. Oh, so cute. Dude, ಎಷ್ಟು ಕ್ಯೂಟ್ ಇದೆ. See? It's a wristband. Oh, okay, nice. Like this. It's cute. ಪುಟಾಣಿ and it is cute. ಪ್ರಿಯಿಂಗ್ ಕ್ಯಾಟ್ ಇಷ್ಟ ಅಂತ ಕ್ಯಾಟ್ ತರದನ್ನ ಸೆಲೆಕ್ಟ್ ಮಾಡಿದಾನೆ. ಇದಕ್ಕೆ ಮ್ಯಾಚಿಂಗ್ ಡ್ರೆಸ್ ತರ್ತೀವಿ. ಶೀಟ್ ಹೇಳ್ಬಿಟ್ಟು ನೀನೇ ರಿವೀಲ್ ಮಾಡಿದ್ಯಾ?
ನನಗೆ ಹೇಳ್ಬಿಟ್ರ ಹರ್ಷದ್ ರಾಖಿ. ಇಟ್ಸ್ ಅ ರೋಪ್. ಇಟ್ಸ್ ಲೈಕ್ ಸೋ ಕೂಲ್. ಎಲ್ಲರೂ ರಾಖಿ ಹಾಕ್ತಿದ್ರೆ ಐ ಆಮ್ ಗಿವಿಂಗ್ ಯು ಬ್ರೇಸ್ಲೆಟ್. ರಿಯಲಿ ಇದಕ್ಕೆ ಮ್ಯಾಚ್ ಆಗ್ಲಿ ಅಂತ ನಾನು ಹಾಕಿದ್ದು. ಹರ್ಷ ನನ್ಗೆ ರಕ್ಷಾ ಬಂಧನ್ಗೆ ಗಿಫ್ಟ್ ಮಾಡಿದ್ದು ಒಂದು ಕ್ಯಾಟ್ ಬ್ಯಾಗ್, ಪುಸ್ ಇರೋದು ಬ್ಯಾಗ್. ಇಟ್ಸ್ ಸೋ ಕೂಲ್. ಎಷ್ಟು ದಪ್ಪ ಇದೆ. ದ ಫ್ಯಾಬ್ರಿಕ್ ಇಸ್ ಆಕ್ಚುಲಿ ಅಮೇಝಿಂಗ್. ಇದರಲ್ಲಿ ಕ್ಯಾಟ್ ಇದೆ. ಆಮೇಲೆ ಪ್ರೀತಿ ಡ್ರೆಸ್. ಹೆಂಗಿದೆ ಡ್ರೆಸ್? ಹೆಂಗಿದೆ? ಹರ್ಷದ ಚಾಯ್ಸ್ ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು ಬ್ರೋ ಮ್ಯಾನ್. ಕುಸುಮ್ ಸಿಪನ್ ನಂಗೆ ಗೊತ್ತಿಲ್ಲ ಏನಾದ್ರು. ಓಕೆ ಡನ್.